ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂಗೆ ಪ್ರಾಸಿಕ್ಯೂಷನ್ ಕುರಿತ ತೀರ್ಪು ಇದೀಗ ಕೋರ್ಟ್ ಕಾಯ್ದಿರಿಸಿದೆ. ಪ್ರಾಸಿಕ್ಯೂಷನ್ ಕುರಿತ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂಗೆ ಇದೀಗ ತೀರ್ಪನ್ನ ಕೋರ್ಟ್ ಕಾಯ್ದಿರಿಸಿದೆ. ಸಿಎಂ ಪರವಾಗಿ ಸುದೀರ್ಘವಾಗಿ ಇಬ್ಬರು ವಾದ ಮಂಡನೆ ಮಾಡ್ತಿದ್ರು. ಆದ್ರೆ ಇದೀಗ ಕೋರ್ಟು ತನ್ನ ತೀರ್ಪನ್ನ ಕಾಯ್ದಿರಿಸಿದೆ. ಇವತ್ತೇ ವಾದ ಕಂಪ್ಲೀಟ್ ಮಾಡೋದಕ್ಕಾಗಿ ಕೋರ್ಟ್ ಸೂಚನೆ ಕೂಡ ನೀಡಿತ್ತು. ಆದ್ರೆ ಸುದೀರ್ಘವಾಗಿ ಇಬ್ಬರು ವಕೀಲರು ಸಿಎಂ ಪರವಾಗಿ ವಾದ ಮಂಡನೆ ಮಾಡ್ತಿದ್ರು. ಅಂತಿಮವಾಗಿ ಇದೀಗ ಕೋರ್ಟ್ ತನ್ನ ತೀರ್ಪನ್ನ ಕಾಯ್ದಿರಿಸಿದೆ. ವಾದ ಪ್ರತಿವಾದದ ನಂತರ ಕೋರ್ಟ್ ಇದೀಗ ತನ್ನ ತೀರ್ಪನ್ನ ಕಾಯ್ದಿರಿಸಿದೆ. ಸುದೀರ್ಘವಾದ ವಾದ ಪ್ರತಿವಾದವನ್ನ ಕೋರ್ಟ್ ಆಲಿಸಿದೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂಗೆ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂಗೆ ಇದೀಗ ಕೋರ್ಟ್ ತನ್ನ ತೀರ್ಪನ್ನ ಕಾಯ್ದಿರಿಸಿದೆ. ಅಭಿಷೇಕ್ ಮನು ಸಿಂಘ್ವಿ ಅದೇ ರೀತಿ ಪ್ರೊಫೆಸರ್ ರವಿ ವರ್ಮಕುಮಾರ್ ಸಿಎಂ ಪರವಾಗಿ ವಾದ ಮಂಡಿಸಿದ್ರು. ಸುದೀರ್ಘವಾಗಿ ವಾದ ಪ್ರತಿವಾದ ನಡೆದಿದೆ. ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಕೋರ್ಟ್ ಇದೀಗ ತನ್ನ ತೀರ್ಪನ್ನ ಕಾಯ್ದಿರಿಸಿದೆ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ನೀಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇತ್ತು. ಈ ವಾದ ವಿವಾದಕ್ಕೆ ಸಂಬಂಧಪಟ್ಟಂಗೆ ಇದೀಗ ಕೋರ್ಟ್ ತನ್ನ ತೀರ್ಪನ್ನ ಕಾಯ್ದಿರಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್. ರಮೇಶ್, ಕೋರ್ಟ್ ತನ್ನ ತೀರ್ಪನ್ನ ಕಾಯ್ದಿರಿಸಿದೆ. ಮುಂದಿನ ಪ್ರಕ್ರಿಯೆ ಏನು? ಈಗ ಸುಮಾರು 6 ದಿನಗಳ ವಾದ ಮಂಡನೆಯನ್ನ ಪೂರ್ಣಗೊಳಿಸಿದೆ. ಸುಮಾರು ಜನ ವಕೀಲರು ಅಂದ್ರೆ ಸುಪ್ರೀಂ ಕೋರ್ಟ್ ನ ವಕೀಲರು ಮತ್ತೆ ಸಿಎಂ ಸಿದ್ದರಾಮಯ್ಯ ಪರನ್ನು ಕೂಡ ವಾದ ಮಂಡನೆ ಮಾಡಿದ್ದಾರೆ. ಅದೇ ರೀತಿ ದೂರುದಾರ ಪರನ್ನು ಘಟಾನುಘಟಿ ವಕೀಲರು ವಾದ ಮಂಡನೆ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ 17A ಕೆಳಗಡೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದು ಸರಿನಾ, ಮತ್ತೆ ಸಚಿವ ಸಂಪುಟದ ಒಂದು ಏನು ನಿರ್ಣಯ ಇತ್ತು, ಶಿಫಾರಸಿತ್ತು, ಅದನ್ನ ಪಾಲಿಸದೇನೆ ರಾಜ್ಯಪಾಲರು ಸ್ವತಂತ್ರವಾದಂತಹ ತೀರ್ಮಾನ ಕೊಡಬಹುದಾಗಿತ್ತ. ಮತ್ತೆ ರಾಜ್ಯಪಾಲರು ತಮ್ಮ ತೀರ್ಮಾನಕ್ಕೆ ಯಾವುದೇ ರೀತಿಯಾದಂತಹ ಸಕಾರಣಗಳನ್ನ ಕೊಟ್ಟಿಲ್ಲ. ಹೀಗಾಗಿ ರಾಜ್ಯಪಾಲರ ಒಂದು ಆದೇಶವನ್ನು ರದ್ದುಪಡಿಸಬೇಕು. ಮತ್ತೆ ಈ ಒಟ್ಟಾರೆ ಘಟನೆಯಲ್ಲಿ ಸಿಎಂ ಪಾತ್ರ ಏನು ಇಲ್ಲ ಅನ್ನುವಂತ ಒಂದು ವಾದ ಮಂಡನೆಯನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 2 ಕಡೆ ವಾದ ಮಂಡನೆ ಪೂರ್ಣವಾಗಿ ತೀರ್ಪನ್ನ ಕಾಯ್ದಿರಿಸಿದೆ. ಕೆಲವೇ ದಿನಗಳಲ್ಲಿ ಕೋರ್ಟ್ ಈ ಬಗ್ಗೆ ತೀರ್ಪನ್ನ ಕೊಡುವಂತ ಸಾಧ್ಯತೆ ಇದೆ. ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ.